ಕಾರ್ಪೊರೇಷನ್ ಆಕ್ಟ್ ರದ್ದಾದ ಮೇಲೆ ಯಾರು ಉಳಿದುಕೊಂಡಿರುವ ತೋಟಿ ತಲವಾರಿ ನೀಲಗಂಟಿ ಇವರನ್ನ ಕರ್ನಾಟಕ ರಾಜ್ಯ ಸರ್ಕಾರ ರೆಡ್ಡಿ, ಕರ್ಣಂ, ಶಾನುಭೋಗ, ಗೌಡ ಇಂಥ ಹುದ್ದೆಗಳನ್ನ ರದ್ದು ಮಾಡಿ ತೋಟಿ ತಲವಾರಿ ನೀಲಗಂಟಿ ಎಂಬ ಈ ಹುದ್ದೆಗಳನ್ನ ಕೇವಲ 100 ರೂಪಾಯಿ ವೇತನಕ್ಕೆ ಮುಂದುವರಿಸಿಕೊಂಡು ಹೋಗುತ್ತೆ. ಹಾಗೆ ನಾವು ಇಷ್ಟು ವರ್ಷಗಳ ಕಾಲ ಬಹಳ ಕನಿಷ್ಠ ವೇತನಕ್ಕೆ 2011 ಕೂಡ ಕೇವಲ 3,500 ವೇತನಕ್ಕೆ ನಾವು ಕೆಲಸ ಮಾಡ್ಕೊಂಡು ಬರ್ತೀವಿ. ತದನಂತರ ಆಗಿನ ಕಂದಾಯ ಸಚಿವ ಈಶ್ವರಪ್ಪ ಅವರು 3,500ರಿಂದ 7,000 ನಮಗೆ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ 10,300 ಜನ ಮುಸ್ತಾಕ್ ಇಟ್ಕೊಂಡಾಗ 7,000 ವೇತನ ಘೋಷಣೆ ಮಾಡ್ತಾರೆ. ತದನಂತರ 7, 12 ಈಗ 15,000 ಆಗಿದೆ. ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರ ಕೆಲಸ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ ಸನ್ಮಾನ್ಯ ಕಂದಾಯ ಸಚಿವರು ನಮ್ಮ ಬಗ್ಗೆ ಬಹಳ ಅಭಿಮಾನದಿಂದ ಅನೇಕ ಸಭೆಗಳಲ್ಲಿ ಹೇಳಿದ್ದಾರೆ. ವಿಲೇಜ್ ಅಕೌಂಟೆಂಟ್ ಜೊತೆ ಇದ್ದುಕೊಂಡು ಬಹಳ ಪ್ರಮುಖವಾಗಿ ಕೆಲಸ ಮಾಡುವ ಗ್ರಾಮ ಸಹಾಯಕರು ಇವತ್ತು ಕಂದಾಯ ಇಲಾಖೆಗೆ ಒಂದು ಮೇಲು ಒಂದು ರೀತಿಯಲ್ಲಿ ಸನ್ಮಾನ್ಯ ಕಂದಾಯ ಸಚಿವರು ಮಾತಾಡಿದ್ದಾರೆ. ನಾವು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಮನೆ ಬಾಡಿಗೆ ಎಷ್ಟು ನಾವು ಜೀವನ ಮಾಡಕ್ಕೆ ತುಂಬಾ ಕಷ್ಟ ಆಗಿದೆ. ಅದಕ್ಕೆ ಕಳೆದ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಾಗ ಕಳೆದ 1 ವರ್ಷದಿಂದ ಬೆಳಗಾವಿ ಅಧಿವೇಶನದಲ್ಲಿ ಸನ್ಮಾನ್ಯ ಕೃಷ್ಣಬೈರೇಗೌಡರು ನಮ್ಮ ಪಾದಯಾತ್ರೆಯ ಹೋರಾಟಕ್ಕೆ ಬಂದು ಬಹಳ ಭರವಸೆ ನೀಡಿ ಏನು ಗ್ರಾಮ ಸಹಾಯಕರು ಹೋರಾಟ ಮಾಡ್ತಾ ಇದ್ದೀರಿ, ಇದು ನನಗೆ ಒಂದು ನಮ್ಮ ಇಲಾಖೆಗೆ ಒಂದು ನೀವೆಲ್ಲ ಬೀದಿಗಳಿರೋದು ನೊಂದ ಜನಾಂಗಗಳೆಲ್ಲ ಬೀದಿಗಳಿರೋದು ನಮಗೆ ನೋವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಹತ್ರ ಮಾತಾಡಿ ನಿಮಗೆ ಸೇವಾ ಭದ್ರತೆ ಮತ್ತು ಕನಿಷ್ಠ ವೇತನ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಆ ಭರವಸೆ ಹಿನ್ನೆಲೆಯಲ್ಲಿ ಕಂದಾಯ ಸಚಿವರು ಬಹಳ ಒಳ್ಳೆಯ ಮಂತ್ರಿಗಳು, ಅವರು ಪ್ರಾಮಾಣಿಕವಾಗಿದ್ದಾರೆ ಮತ್ತು ಈ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದಾರೆ. ಆ ನಂಬಿಕೆಯಲ್ಲಿ ನಾವು ಏನು ಕೂಡ ಮಾತಾಡಕ್ ಹೋಗಿಲ್ಲ. ಧನ್ಯವಾದಗಳನ್ನ ಹೇಳ್ತಾ, ನನ್ನ 34 ವರ್ಷಗಳ ಕಷ್ಟವನ್ನ ತಮ್ಮ ಮಡಲಿಗೆ ಆಗ್ತಾ ಇದ್ದೀವಿ. ನಿರಂತರವಾಗಿ 100 ರೂಪಾಯಿಯಿಂದ ಜೀವನ ಮಾಡ್ಕೊಂಡು ಬರ್ತಾ ಇದ್ವಿ, ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಇವತ್ತೇನಾದ್ರೂ ಸರ್ಕಾರದಲ್ಲಿ ಕಂದಾಯ ಇಲಾಖೆಯಲ್ಲಿ ಇವತ್ತು ಸರ್ಕಾರಕ್ಕೆ ಏನಾದ್ರೂ ಒಂದು ಒಳ್ಳೆ ಹೆಸರು ಬಂದಿದೆ ಅಂದ್ರೆ ಮೂಲತಃ ಗ್ರಾಮ ಸಹಾಯಕರಿಂದಾನೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಕಂದಾಯ ಇಲಾಖೆಯಲ್ಲಿ ಇವತ್ತು ಬೆಳೆ ಸಮೀಕ್ಷೆ ಇರ್ಬೋದು, ಒಂದು ಏನು ಆಧಾರ್ ಸೆಟ್ಟಿಂಗ್ ಇರ್ಬೋದು, ಇವತ್ತೇನು ಕಂದಾಯ ಸಚಿವರು ಕಂದಾಯ ಇಲಾಖೆಯಲ್ಲಿ ಒಂದು ಒಳ್ಳೆ ಹೆಸರನ್ನ ತಗೊಂಡಿದ್ದಾರೆ. ಅದಕ್ಕೆ ಅವ್ರ ಹೆಸರು ತಗೊಂಡಿದ್ದಾರೆ ಅನ್ನೋದಕ್ಕೆ ಕಾರಣ ನಮ್ಮ ಗ್ರಾಮ ಸಹಾಯಕರು. ಇವತ್ತು ಸರ್ಕಾರಿ ಕುಂಟೆ ಇದೆ, ಯಾವ ಸರ್ಕಾರಿ ಕೆರೆ ಇದೆ, ಯಾವ ಸ್ಮಶಾನ ಇದೆ, ಇವತ್ತು ಯಾರು ಜಮೀನು ಒತ್ತುವರಿ ಮಾಡಿದ್ದಾರೆ, ಎಲ್ಲಿ ಬಡ್ಡಿದಾರಿ ಇದೆ, ಅದನ್ನೆಲ್ಲ ಗುರುತಿಸ್ಕೊಡೋದು ಗ್ರಾಮ ಸಹಾಯಕನಹಳ್ಳಿಯಲ್ಲಿ. ಯಾವ ವಿಲೇಜ್ ಅಕೌಂಟೆಂಟ್ ಗೊತ್ತಿರಲ್ಲ, ಯಾವ ಆರ್ ಐ ಗೊತ್ತಿರಲ್ಲ, ಯಾವ ತಹಸೀಲ್ದಾರ್ ಗೊತ್ತಿರಲ್ಲ, ಯಾವ ಡಿಸಿಗೂ ಗೊತ್ತಿರಲ್ಲ. ಇದನ್ನು ಗುರುತಿಸೋನೆ ಗ್ರಾಮ ಸಹಾಯಕ. ಇವತ್ತು 2 ವರ್ಷ, 3 ವರ್ಷ, 5 ವರ್ಷ ಅಧಿಕಾರಿಗಳು ಇರ್ತಾರೆ, ಅವರು ವರ್ಗಾವಣೆ ಆಗಿ ಹೋಗ್ತಾರೆ. ನಾವು ವಾಸ್ತವ ಇರೋದು ಗ್ರಾಮ ಸಹಾಯಕನಹಳ್ಳಿಯಲ್ಲಿ, ನಾವು ಗ್ರಾಮ ಸಹಾಯಕರು. ಇವತ್ತು ಸರ್ಕಾರ ಗ್ರಾಮ ಸಹಾಯಕರು ಇಂದ್ರ ಚಂದ್ರ ಅಂತ ಹೇಳ್ತಾರೆ. ಇವತ್ತು ಗ್ರಾಮ ಸಹಾಯಕರು ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ, ಸರ್ಕಾರ ನಿಮ್ಗೆ ಅನುದಾನಗಳು ಕೊಡ್ತಾ ಇದೆ, ನಿಮ್ಗೆ ಒಳ್ಳೇದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. 2011 ಇಸ್ವಿಯಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿಂದೆ ಮುಖ್ಯಮಂತ್ರಿಗಳು ಒಂದು ಕಾನೂನು ರಚನೆ ಮಾಡಿದ್ರು. ಯಾರು? ನಮ್ಮ ರವಿವರ್ಮ ಕುಮಾರ್ ಸಾಹೇಬ್ರ ಹತ್ರ ಕಾನೂನು ರಚನೆ ಮಾಡಿ ಹೊಸ ಕಾನೂನು ತಂದು ನಾನು ನಿಮ್ಗೆ ಡಿ-ದರ್ಜೆ ನೌಕರಾಗಿ ಮಾಡ್ಕೊಡ್ತೀನಪ್ಪ ಅಂತ ಹೇಳಿದ್ರು. ಎಲ್ಲಿ ಹೋಯ್ತು ಆ ಮಾತು? ಇವತ್ತು ಮಾಧ್ಯಮದಲ್ಲಿ ಕೊಟ್ಟಿದ್ದೀರಿ ನೀವು ಹೇಳಿಕೆ, ಪತ್ರಿಕೆಗಳಲ್ಲಿ ಬಂದಿದೆ. ಇವತ್ತು ಕಂದಾಯ ಇಲಾಖೆ 17ನೇ ಇಸ್ವಿಯಲ್ಲಿ 2017ರಲ್ಲಿ ಒಂದು ಅರಮನೆ ಮೈದಾನದಲ್ಲಿ ಒಂದು ಸಮಾವೇಶ ಮಾಡ್ತದೆ. ಗ್ರಾಮ ಸಹಾಯಕರ ಸೇವೆ ಕಾಯಂ ಮಾಡಿದ್ದೀನಿ ಅಂತ ಹೇಳಿದ್ರಿ, ಪತ್ರಿಕೆ ಸ್ಟೇಟ್ಮೆಂಟ್ ಇದೆ ನಮ್ಮ ಹತ್ರ, ಮಾಧ್ಯಮಗಳಲ್ಲಿ ಹೇಳಿದ್ರಿ. ನಮ್ಮ ರಾಜ್ಯ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘ ಇವತ್ತು ಘನ ಸರ್ಕಾರಕ್ಕೆ ಹಾಗೂ ಬಡವರ ಬಂಧುವಾಗಿರ್ತಕ್ಕಂಥ ಜನಪರ ಯೋಜನೆಗಳನ್ನ ಜಾರಿಗೆ ತಂದು ಜನಮಾನಸದಲ್ಲಿ
ಇವತ್ತು ಅಚ್ಚಳಿದೆ ಉಳಿದಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಸನ್ಮಾನ್ಯ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಈ ಒಂದು ಮಾಧ್ಯಮದ ಮುಖಾಂತರ 10,450 ಜನ ಗ್ರಾಮ ಸಹಾಯಕರ ಒಂದು ಬೇಡಿಕೆಯನ್ನ ನಾವು ನಿಮಗೆ ತಲುಪಿಸ್ತಾ ಇದ್ದೇವೆ. ಮತ್ತು ಈ ಒಂದು ಸಂದೇಶ ನಮ್ಮ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಪಾವಗಡ ಶ್ರೀರಾಮ್ ಸರ್ ಅವರು, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ HN ದೇವರಾಜ್ ಅವರು ಈ ವಿಚಾರವನ್ನ ಈಗಾಗಲೇ ಹೇಳಿದ್ದಾರೆ. ನಾನು ಒಂದೇ ಮಾತನ್ನು ಹೇಳಬೇಕು ಅಂದ್ರೆ, ಕಿತ್ತೂರು ಪಾದಯಾತ್ರೆಯ ಆ ಒಂದು ಸಮಾರೋಪ ಸಮಾರಂಭದಲ್ಲಿ ತಾವು ಅಲ್ಲಿಗೆ ಬಂದು 1 ಗಂಟೆವರೆಗೂ ವೇದಿಕೆಯಲ್ಲಿ ನಿಂತು ನಮ್ಮ ಅಳಲನ್ನು ನೀವು ನೋಡಿದ್ರಿ. ನಮ್ಮ ಸರ್ಕಾರ ಇವತ್ತು ಮಾನವೀಯತೆಯ ಮೌಲ್ಯಗಳನ್ನ ಉಳ್ಳಂತ ಸರ್ಕಾರ, ಬಡವರ ಪರವಾಗಿ ಇರ್ತಕ್ಕಂಥ ಸರ್ಕಾರ, ಇವತ್ತು ಕೆಳ ಹಂತದಲ್ಲಿ ಇರ್ತಕ್ಕಂಥವರನ್ನ ಮೇಲಕ್ಕೆತ್ತುವ ಸರ್ಕಾರ ಅಂತೇಳಿ ತಾವೆಲ್ಲರೂ ಆವತ್ತು ಹೇಳಿದ್ದನ್ನು ನಾವು ಇವತ್ತು ಮರೆತಿಲ್ಲ. ಇವತ್ತು